ಈ ಪ್ರತ್ಯೇಕ ಲಿಂಗಾಯತ ಧರ್ಮದ ಸ್ಟೇಟಸ್ಸು ಮೈನಾರಿಟಿ ಸ್ಟೇಟಸ್ಗೋಸ್ಕರ ಹೋರಾಟ ಏನಿದೆಯಲ್ಲ, ಲಿಂಗಾಯತ ನಾಯಕರಿಗೆ ಶಿಕ್ಷಣ ಸಂಸ್ಥೆಗಳಿದ್ದಾವೆ, ಅವೆಲ್ಲ ಮೈನಾರಿಟಿ ಸ್ಟೇಟಸ್ಗಳಿಗೆ ಬಂದುಬಿಟ್ರೆ ವಿಶೇಷ ಸವಲತ್ತುಗಳು ಭಾಳ ದೊಡ್ಡ ಸವಲತ್ತಿದೆ. ಒಳ್ಳೆ ಪ್ರಶ್ನೆ ಕೇಳಿದಿರಾ, ಅಲ್ಲ ಬಾಳಿಸೋದು. ಯಾಕಂದರೆ ಈಗ ಏನಿದೆ, ರಿಸರ್ವೇಷನ್ ಬಂದ ಮೇಲೆ ನೀವೇ ಎಲ್ಲ ನಿಮ್ಮ ದುಡ್ಡು ಹಾಕೊಂಡು ಮಾಡಿದ್ರು ಕೂಡ ನಿಮ್ಮ ಮಕ್ಕಳಿಗೆ ಅಲ್ಲಿ ಕೊಡೋಕ್ಕೆ ಅವಕಾಶ ಇಲ್ಲ. ಸೆಂಟ್ ಜೋಸೆಫ್ಸ್ ಹೈಸ್ಕೂಲ್ ಇದೆ, ಕಾಲೇಜ್ ಇದೆ, ಅಲ್ಲಿ ಯಾರಿಗೆ ಕೊಡ್ತಾರೆ? ನಾನು ಉದಾಹರಣೆ ಹೇಳ್ತೇನೆ. ನನ್ನ ಮಗನಿಗೆ, ನನ್ನ ಮಗ 98% ಮಾಡಿದ, ಒಳ್ಳೆ ಕಾಲೇಜ್ ಅಂತ ಅಲ್ಲಿ PUCಗೆ ಹೋದಾಗ ಅವನ ಪಕ್ಕದಲ್ಲಿ ಕ್ಯೂ ನಿಂತಿದ್ರಲ್ಲ, ನಾನು ಒಬ್ಬ ತಂದೆಯಾಗಿ ಹೋಗಿದ್ದೇನೆ, IAS ಆಫೀಸರ್ ಅಂತ ಹೋಗಿಲ್ಲ, ನಾನು ಎಲ್ಲಿ ಹೋಗಲ್ಲ. ಹಿಂದೆ ನಿಂತಾಗ ಅವ್ನ ಮುಂದಿನ ಹುಡುಗ, ಕ್ರಿಶ್ಚಿಯನ್ ಹುಡುಗ, 38% ಮಾಡ್ಯಾನೆ. ಇವು 88% ಈಗ ಬೇರೆಯವರಿಗೆ ಬರೋದು 88% ಕಟ್ ಆಫ್, ಕೆಳಗಿನ ಕೊಡೋಲ್ಲ ಅವರು. ಅದು ಸುಧಾರಿ ನನ್ನ ಮಗನ ಅನ್ಕೈ ಭಾಳ ಬೇರೆ ಅಂತ ತೊಗೊಂಡ. ಆದರೆ 35% ಕ್ರಿಶ್ಚಿಯನ್ರು ಕೊಟ್ಟರು ಅವರು. ಯಾಕಂದರೆ 50% ಕೊಟ್ಟು ಅವ್ರು ತೊಗೊಳ್ಬೋದು. ಅದೇ ರೀತಿ ಅಲ್ಲಮೀನಿದೆ, ಅಂಜುಮಾನ ಇವೆಲ್ಲ ಇದೆಲ್ಲ 50% ಜನ ಮುಸಲ್ಮಾನರಿಗೆ ಕೊಡ್ಬೋದು ಅವರು. ಆಮೇಲೆ ಅಲ್ಲಿ ಕೆಲಸ ಮಾಡ್ತಾರಲ್ಲ, ಅವ್ರು 50% ಎಂಪ್ಲಾಯಿಗೆ ತೊಗೊಳ್ಬೋದು ತಮ್ಮ ಧರ್ಮದವ್ರನ್ನ. ಇದು ಅಡ್ವಾಂಟೇಜು. ಮತ್ತು ಇನ್ನೂ ಭಾಳ ಅಡ್ವಾಂಟೇಜ್ ಇದೆ. ರಿಸರ್ವೇಷನ್ ಅನ್ನೋದು ಒಂದು ಅಡ್ವಾಂಟೇಜ್ ಆದರೆ ನಮಗೆ ಈಗ ಮೈನಾರಿಟಿ ಸ್ಟೇಟಸ್ಸೇ ಆಗಿರೋದು, ಸ್ವತಂತ್ರ ಧರ್ಮ ಅಲ್ಲ ಅಂತ ಆಲ್ರೆಡಿ ಕ್ಲಾರಿಫೈ ಮಾಡಿದ್ದೀರಾ. ಈ ಮೈನಾರಿಟಿ ಸ್ಟೇಟಸ್ಸೇ ನಮಗೆ ಉದ್ದೇಶ ಆಗಿದ್ದರೆ ಆ ಮೈನಾರಿಟಿ ಸ್ಟೇಟಸ್ ಕೇಳೋದೇ ಬಸವ ತತ್ವಕ್ಕೆ ವಿರುದ್ಧ ಆಯ್ತಲ್ಲ. ಈಗ ನೀವು ಹೇಳೋದು ಕ್ರಿಶ್ಚಿಯನ್ರೇ ತೊಗೊಳ್ತಾ ಹೋದರೆ ಮುಸ್ಲಿಮೇ ತೊಗೊಳ್ತಾ ದೇಶ ಉದ್ಧಾರ ಆಗೋದು ಯಾವಾಗ? ಬಸವಣ್ಣ ಹೇಳಿದ ಇದೇ ತತ್ವನ ಅಂತ ನಾನು. ಬಸವಣ್ಣನವ್ರ ತತ್ವ ಅಲ್ಲ. ಬಸವಣ್ಣವ್ರು ಏನು ಹೇಳಿದ್ದಾರೆ, ಅತಿ ಕೆಳಗಿನವ್ರಿಗೆ ಭಾಳ ಕೊಟ್ಟು ಬೆಳೆಸಿ ಅಂತಿದ್ದಾರೆ. ಆದರೆ ಇನ್ನು 50% ಕೊಟ್ಟೋದಲ್ಲಿ ಉಳಿದವ್ರು ಕೊಡ್ತಾರಲ್ಲ, ರಿಸರ್ವೇಷನ್ ಅದೆಲ್ಲ ಅಲ್ಲಿ. ಅದಕ್ಕೇನು ಹೇಳ್ತೀರಾ? ಈಗ 50% ಇದೆ, ಕೊಡ್ರಿ ಅವರಿಗೆ. ನಾವೇ ಕಟ್ಟಿದ ಸಂಸ್ಥೆ, ನಮ್ಮ ದುಡ್ಡು, ನಮ್ಮ ಜಮೀನು, ನಮ್ಮದೇ ಮಾಡ್ಕೊಂಡು ಕಟ್ಟಿದ್ದೀವಿ. ನಮಗೆ ಅಲ್ಲಿ ಅವಕಾಶ ಇಲ್ಲ ಅಂತಂದ್ರೆ ತಪ್ಪಾಗುತ್ತೆ. ಅದಕ್ಕೆ 50% ನಮ್ಗೆ ಕೊಡಿ, 50% ಕೊಡಿ ಅವ್ರಿಗೆ. ಎಲ್ಲರೂ ನಮ್ಮವರು ಅಂತ ಊರು ತುಂಬ ನಾವು ಹೊಡ್ಕೊಂಡು 50% ನಮ್ಮವನಲ್ಲ, ಈ 50% ನಾವು ಅಂದರೆ ಇದು ಯಾವ ಬಸವ ತತ್ವ? ಇಲ್ಲಿ ನೀವು ಹೇಳಿದ್ರೆ ನಿಮ್ಮ ಕ್ವಶನ್ನಲ್ಲೇ ಅಪಾರ್ಥ ಇದೆ. 50% ನಮ್ಮವ್ರು ಅಲ್ಲ ಅಂತ ಹೇಳಿಲ್ಲ. 50% ಇದ್ರಿಗೆ ನಮ್ಮಷ್ಟೇ ಅಧಿಕಾರ ಇದೆ ಅಂತ ಹೇಳಿದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ, ಸಂಪೂರ್ಣ ನೋಡಿದ್ದೀನಿ. ಎರಡು ಬದಲಾವಣೆ ಇಲ್ಲ. ಕೆಲವ್ರ ಮಧ್ಯ ಅವ್ರು ಬೇರೆ ಇವ್ರು ಬೇರೆ ಅಲ್ಲೂ ಇದ್ದಾರೆ, ಇಲ್ಲೂ ಇದ್ದಾರೆ. ಇವ್ರನ್ನೆಲ್ಲ ಒಂದು ಮಾಡೋ ಶಕ್ತಿ ನಿಮ್ಗಿಲ್ವಾ? ನಾನು ಮಾಡೋದು 4-5 ವಿಡಿಯೋಗಳು ನಿಮ್ಗೆ ಕೊಟ್ಬಿಡ್ತೀನಿ, ಎರಡು ನೋಡ್ಕೊಳ್ಳಿ. ಯಾವ ಉದ್ದೇಶದಿಂದ ಅದು ಮೀಟಿಂಗ್ ಆಯಿತು, ಎಲ್ಲರೂ ಬಂದರು, ಪಂಚಾಚಾರ 5 ಬಂದರು, ಅಡ್ಡಪಲ್ಲಕ್ಕಿಲ್ಲಿ ಕೂಡಲಿಲ್ಲ, ಎಲ್ಲರೂ ಸಮಾನವಾಗೇ ಕುಳಿತರು. ಆ ಸಮಾರಂಭದಲ್ಲಿ ಚರ್ಚೆ ನಡೀತು. ಚರ್ಚೆ ನಡೆದಾಗ ಕೊಟ್ಟು ಕೊನೆಗೆ ಏನಾಯಿತು ಅಂದರೆ, ಏನು ಆಗಬಾರ್ದಾಯಿತು. ಏನಾಯಿತು ಸರ್? ಒಮ್ಮತ ಬೀಳಲಿಲ್ಲ. ಆಮೇಲೆ ಅದಾದ ನಂತರ ಕಳೆದ 22 ವರ್ಷಗಳ ಅವಧಿಯಲ್ಲಿ 2003ರಿಂದ ಇಲ್ಲಿವರೆಗೆ ಅದರ ರಿಫ್ಲೆಕ್ಷನ್ ಆಗಿ ಮೊದಲಿಗಿಂತ ಕೆಟ್ಟ ವೈರಿಗಳಾಗಿ ಕನ್ವರ್ಟ್ ಆಗಿಬಿಟ್ರು. ಸೊ ಒಂದುಗೂಡಿಸುವ ಪ್ರಯತ್ನ ನಡೀತು. ನಾನು ವೈಯಕ್ತಿಕ ಭಾಗವಹಿಸಿದ್ದೀನಿ. ಅವ್ರು ಇಲ್ಲಿ ಇಲ್ಲ ಅಂತ ಹೇಳ್ರಿ, ನಾನು ಪಂಚಾಚಾರ್ಯ ಕೇಳ್ತೀನಿ, ಅವ್ರಿಗೂ ಕೂಡ ನಮಸ್ಕಾರ ಮಾಡಿದ್ದೀನಿ. ಅಸ್ಮಿತೆ ಏನಕ್ಕೆ ಬೇಕು ಸರ್? ಎಲ್ಲರೂ ಮೆರಿಟ್ ಮೇಲೆ ಹೋಗೋಣ ಸರ್, ಹಿಂದೂ ಧರ್ಮದಲ್ಲೇ ಇರೋಣ ಸರ್, ಇರೋದು ಮೆರಿಟ್ ಮೇಲೆ ಹೋಗೋಣ. ಏನಕ್ಕೆ ಬೇಕು ಸರ್ ರಿಸರ್ವೇಷನ್? ಏನು ತೊಂದರೆ ಇಲ್ಲ. ನಾನು ಲೈಫ್ ತಗೊಂಡು ಯಾವ ರೀಸನ್ ಮಾಡ್ಕೊಂಡಿಲ್ಲ ಸರ್. ವೀರಶೈವ ಲಿಂಗಾಯತ ಎರಡು ಪ್ರತ್ಯೇಕನ ಅಂತ ಆಯಾ ಗುಂಪಿನ ತಿಳ್ಕೊಂಡು 300 ವರ್ಷದಿಂದ ಹೀಗೆ ಬರ್ತಿದ್ದಾರೆ. ಅದನ್ನು ಕೂಡಿಸ್ಬೇಕನ್ನುವಂಥ ಎಲ್ಲ ಪ್ರಯತ್ನ ನಾಗರಿಕರೇ ಮಾಡಿದ್ದು. ಮಾಡಿದಾಗ ಕೂಡ ಪ್ರಯತ್ನ ಆಗಲಿಲ್ಲ. ಸೆಮ್ಯಾಟಿಕ್ ರಿಲಿಜನ್ಗಳು ಮತ್ತು ಭಾರತದಲ್ಲಿ ಹುಟ್ಟಿಕೊಂಡಂಥ ಧರ್ಮಗಳಿಗೆ ವ್ಯತ್ಯಾಸ ಇದೆ. ಸೆಮ್ಯಾಟಿಕ್ ರಿಲಿಜನ್ ಮರುಭೂಮಿಯಲ್ಲಿ ಹುಟ್ಟಿದ ಜೈನರ ಬಗ್ಗೆ ಮಾತಾಡೋಣ, ಬುದ್ಧರ ಬಗ್ಗೆ ಮಾತಾಡೋದಿಲ್ಲ, ಸಿಖ್ಖರ ಬಗ್ಗೆ ಮಾತಾಡೋಣ. ಹೌದು. ಅವ್ರಿಗೆ ಯಾವ ಗ್ರಂಥ ಇದ್ದಾರೆ? ಕ್ರಿಶ್ಚಿಯನ್ರ ಮೈಸೂರು ಬಿಟ್ಬಿಡಿ. ಜೈನರ ಸಿಖ್ಖರಿಗೊಂದು ಗುರುವಾಣಿ ಇದೆ ಸಿಖ್ಖರಿಗೆ. ನಿಮ್ಮನ್ನ ಕೇಳ್ತಾ ಇಲ್ರಿ? ಒಂದು ನಿಮಿಷ. ಸಿಖ್ಖರಿಗೊಂದು ಗುರುವಾಣಿ ಇದೆ ಸರ್. ಜೈನರಿಗೆ ಬುದ್ಧರಿಗೆ ಇಂಥದ್ದೇ ಧರ್ಮ ಗ್ರಂಥ ಅಂತಿಲ್ಲ. ತ್ರಿಪೀಠಕ ಯಾರ್ದು? ಅಲ್ಲ, ಇಟ್ ಈಸ್ ನಾಟ್ ಫೈನಲ್ ಸರ್. ಹಿಂದೂಗಳಿಗೆ ವೇದಗಳ ಫೈನಲ್, ಪುರಾಣಗಳ ಫೈನಲ್, ಉಪನಿಷತ್ತುಗಳ ಫೈನಲ್, ಭಗವದ್ಗೀತೆ ಫೈನಲ್ ಅಲ್ಲ. ನೀವು ಆದಾಯ ಇಲ್ಲಿ ಮಾಡ್ಬೋದು. ಜೈನರು ಹೋಗಿ ಕೇಳ್ಕೊಳ್ಳಿ, ಅವರೇ ಜೈನರಿದ್ದಾರೆ, ಅವ್ರು ಕೇಳ್ಕೊಳ್ಳಿ. ಬೇರೆ ಬುದ್ಧರು ಕೇಳ್ಕೊಳ್ಳಿ. ಬಸವಣ್ಣ ಅಂದರೆ ಮೊದಲೇ ಇದ್ದ ಧರ್ಮವನ್ನು ಉದ್ಧಾರ ಮಾಡಿದ್ದು, ಅದನ್ನು ಜನಸಾಮಾನ್ಯರಿಗೆ ತಲುಪಿಸಿದ್ದು ಅನ್ನೋದು ಅವರ ವಾದ. ಭಾಳ ಸದ್ದಂತ ಅವ್ರ ಸಿದ್ಧಾಂತ ಶಿಖಾಮಣಿಯಲ್ಲೇನು ಮಾತು ಹೇಳ್ತಾರೆ ಅವರು. ಅದರಲ್ಲಿ 3 ಶ್ಲೋಕಗಳಿದೆ. ಆ 3 ಶ್ಲೋಕದಲ್ಲಿ ಸಿದ್ಧಾಂತ ಶಿಖಾಮಣಿ ಏನು ಹೇಳುತ್ತೆ? ವೀರಶೈವನಾದವನು ಒಂದು ಬೇರೆ ಇದೆ, 4ನೇದದು ಪಾಶುಪಥವನ್ನು ಪಾಲಿಸಬೇಕು ಅಂತಿದೆ. ಈಗ ವೀರಶೈವರನ್ನು ಕೇಳ್ರಿ, ಪಂಚಾಚಾರ್ಯನ ಕೇಳಿ, ಸಿದ್ಧಾಂತ ಶಿಖಾಮಣಿ ನಮ್ಮ ಗ್ರಂಥ. ಇವರು ವಚನಕಾರನ ಕೇಳ್ರಿ, ಈ ಕಡೆ ಬಸವಾದನ ಕೇಳಿ, ನಮ್ಮದು ವಚನಶಾಸ್ತ್ರ ನಮ್ಮ ಗ್ರಂಥ. ಒಂದು ಈ ಧರ್ಮವನ್ನು ಯಾರು ಸ್ಥಾಪಿಸಿದರು? ಪಂಚಾಚಾರ್ಯರು ಸ್ಥಾಪಿಸಿದರು. ಅವ್ರು ಹೇಳ್ತಾರೆ ಇಲ್ಲ, ಬಸವಣ್ಣ ಇವ್ರು ಹೇಳ್ತಾರೆ. ಪಂಚಪೀಠದ ಜಗದ್ಗುರುಗಳು ವಚನಗಳನ್ನು ಉಲ್ಲೇಖಿಸಿಯೇ ಮಾತಾಡ್ತಾರೆ, ಆಶೀರ್ವಚನ ಕೊಡ್ತಾರೆ ಅಂತ. ಅದ್ರ ಬಗ್ಗೆ ನಾವು ವೈಯಕ್ತಿಕ ಹೇಳಿಲ್ಲ ರೀ. ನಾನು ಧರ್ಮಗ್ರಂಥ ಅಷ್ಟೇ ಹೇಳ್ತಾ ಇದ್ದೀನಿ.
ಅವ್ರ ಬಾಟ್ಲ ಇವ್ರ ಭಾಷಣ ನಾನು ಏನು ಮಾಡಬೇಕಾಗಿದೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.